ಏನಿಲ್ಲ ನೀವು ಅಕ್ಕಿ ಪಾಲಿ ದೇವ್ರ ನೀವು. ಥ್ಯಾಂಕ್ ಯು. ಯಾಕೆ ಹೇಳ್ತಿರೋದು? ಆಸೆ ಆಗಿರೋಕ್ಕೆ ಅದು ಸಂತೋಷನಾ? ಈಗ ಬ್ಯಾಸರಾಗಿ ಬಿಟ್ಬಿಟ್ಟಿದ್ವಿ ನಾವು. ತಾನ ಯೂಟ್ಯೂಬ್ ನೋಡಿ ಹೇಳ್ರಿ. ಆಮೇಲೆ ಯೂಟ್ಯೂಬ್ ನೋಡಿ ನಮ್ಮ ಮಕ್ಳಿಗೆ ಫೋನ್ ಮಾಡಿ ಹೇಳ. ಇವ್ರು ಇಲ್ಲೇ ಇರ್ತಾರ ಸರ್. ನಮ್ಮ ಮಗ ಇಲ್ಲೇ HSR ಲೇಔಟ್ನಾಗ ಸಿವಿಲ್ ಇಂಜಿನಿಯರ್ ಕಂಪ್ನಿ ಒಳಗೆ ಇದ್ದೀನಿ ಸರ್. ಅವು ಬಂದು ಇಲ್ಲೆಲ್ಲ ಕೇಳ್ಕೊಂಡು ಇವನು ಬಂದು ಮಂದಿನೆಲ್ಲ ಕೇಳ್ಕೊಂಡು ಅವಾಗ ನಾವು ಬಂದು ಕರ್ಕೊಂಡ್ಬಂದ್ವಿ. ಕಷ್ಟ ಆಕಿತ್ತು ಸರ್. ಈಗ ಒಂದು 8 ರೊಟ್ಟಿ ಮಾಡಿಲ್ಲ ಬಂದು ಹತ್ಕೊಂತ ಕುಂತು ಬಿಡಾಕಿ. ಇದಕ್ಕಿಂತ ಮುಂಚೆ ನಿಮ್ಮಲ್ಲಿ ಬರೋಕ್ಕಿಂತ ಮುಂಚೆ ಒಂದು 8 ರೊಟ್ಟಿ ಮಾಡಿಲ್ಲ ಅಂದ್ರೆ ಅಳ್ಕೊಂತ ಕುಂತು ಬಿಡಾಕಿ. ನಮ್ಗೆ ಏನಪ್ಪ ಇದು ಹೆಂಗೆ ಆತಲ್ಲ ಇಂಥಲ್ಲಿ ಐತಂದಾಗ ನಮ್ಮ ಮಕ್ಕಳು ಬಂದು ನೋಡ್ಕೊಂಡು ಹೋಗಿ ಆಮೇಲೆ ಬಂದ್ವಿ. ಏನಿಲ್ಲ, ನೀವು ಮಾಡ್ತಿರ್ತಕ್ಕಂಥ ಪದ್ಯನೇ ನಿಮಗೆ ರಿಸಲ್ಟ್ ಬಂದಿರೋದು. ನಾವು ಮಾತ್ರ ಸಪೋರ್ಟ್ ಮಾಡಿದ್ವಿ. ಇದೇ ಪತ್ರಿಕೆ 2 ವರ್ಷ ಮಾಡಿ ಇನ್ನೂ 2 ಕೆಜಿ ಸಣ್ಣ ಆದ್ರೆ ತೊಂದರೆ ಇಲ್ಲ. ಯಾರು ಹೇಳೋಣ ಅಂತ ಕೇಳಿ ತಲೆ ಕೆಡಿಸ್ಕೊಳ್ಳಿ. ನಾವು ನಮಗೆ ಗೊತ್ತು. ಸೊ ನಿಮಗೆ ಹೆಂಗೆ ನಂಬಿದ್ರಿ ಸರ್ ಈ ಕಾನ್ಸೆಪ್ಟ್ ನ? ಹೆಂಗ್ ನಂಬಿದ್ರಿ? ಅಂದ್ರೆ ಇಲ್ಲಿ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹೋಗಿರ್ತೀರಿ? ಹೌದು, ಹೋಗಿದೀವಿ. ಹುಬ್ಳಿಲೆಲ್ಲ ದೊಡ್ಡ ಆಸ್ಪತ್ರೆಗೆ ಹೋಗಿರೋದು ನಾವು. ಅಲ್ಲಿ ಹೇಳಿರೋ ಟ್ರೀಟ್ಮೆಂಟ್ಗೂ ಅಲ್ಲಿ ಬಂದಿರೋ ಇದಕ್ಕೂ ನೀವು ಇದನ್ನ ಹೆಂಗೆ ಅಷ್ಟೇ ನಂಬಿದ್ರಿ? ಇಲ್ಲಿ ಪೇಷಂಟ್ಸ್ ಕಂಡೀಷನ್ಸ್ ನೋಡಿನೇ ಬಿಲೀವ್ ಆಗಿತ್ತು ಸರ್. ಮುಂಚೆ ಆರಾಮಾಗಿರಲ್ಲ ಸರ್. ಅದೇ ಸರ್, ಅಷ್ಟೇ ಸರ್ ಸಂತೋಷ ನಮಗೆ. ನೀವು ಹೇಳಿರಲ್ಲ ಒಂದು ಮಾತು, ನಾನು ಅಷ್ಟೆಲ್ಲ ಮಾಡಿದೀನಿ ಸರ್. ನಮಗೆ ಎಷ್ಟೆಲ್ಲ ಆರ್ಥಿಕವಾಗಿ ಎಲ್ಲ ರೀತಿ ಎಲ್ಲ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಈ ಟೈಮ್ನಾಗ ಅವ್ರು ನೋವು ಅಂತ ಅನ್ಕೊಂಡಿರುವಾಗ ನಮ್ಗೊಂದು ದುಃಖ ಆಗುತ್ತಲ್ಲ ಸರ್ ಮನೆಗೆ ಬಂದಾಗ ಅಂತ. ಅಷ್ಟು ನೀವು ಅಷ್ಟು ಚೆನ್ನಾಗಿ ಒಂದು ಮುತುವರ್ಜಿ ಕಾಳಜಿಯಿಂದ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಲ್ಲ ಸರ್. ಇಲ್ಲ ಸರ್, ನೋಡ್ಕೊಂಡಿರೋಕ್ಕೆ ನೀವು ಹೇಳಿರಲ್ಲ ಒಂದು ಮಾತು, ಎಷ್ಟು ಖರ್ಚು ಮಾಡಕ್ ನಾನು ರೆಡಿ ಇದ್ದೆ ಸರ್, ನಮಗೆ ಒಂದು ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತ. ನಮ್ಗೆ ಒಂದು ನಿಮ್ಮನ್ನ ವಾಸಿ ಮಾಡಕ್ಕೆ ಸಿಕ್ಕಿರೋ ಒಂದು ಭಾಗ್ಯ ಅಂತ ಸರ್. ನಮ್ಗೆ ಒಂದು ಭಾಗ್ಯ ಸಿಕ್ಕಂಗೆ ಸರ್.